ಬರ್ತಾರೆ, ಫೇಸ್ ಟು ಫೇಸ್ ಅದು ತುಂಬಾ ಪ್ರಧಾನವಾದದ್ದು. ಯೂಟ್ಯೂಬಲ್ಲಿ ನೋಡ್ಕೋತಾರೆ, ಟಿವಿ ನೋಡ್ತಾರೆ. ಆದ್ರೂ ಕೂಡ ಯಾಕೆ ನಾವು ಇನ್ನೂ ಕೂಡ ನಾವು ಹೇಗಿದ್ದೀವೋ ಹಾಗೆ ಆಡ್ತಾ ಇದ್ದೀವಿ, ಏನು ಇಂಪ್ರೂವ್ಮೆಂಟ್ ಇಲ್ಲ, ಸುಧಾರಣೆಗಳಿಲ್ಲ. ಯಾಕೆ ಅನ್ನೋದಕ್ಕೆ ಅದಕ್ಕೊಂದು ಸ್ವಲ್ಪ ರೀಸನ್ನ ಹೇಳ್ಬಿಟ್ಟು ನಾವು ನಮ್ಮ ಒಂದು ಶ್ಲೋಕದಲ್ಲಿ ಮಂತ್ರ ಇದೆ, ಅದನ್ನು ಮುಂದುವರಿಸೋಣ. ಅದನ್ನು ನೋಡೋಣ. ಭಜ ಶ್ರೀ ಶಂಕರಂ 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 ಅದ್ಭುತ ಚರಿತಂ ಗುಣಭಂಡಾರಂ ಅದ್ಭುತ ಚರಿತಂ ಗುಣಭಂಡಾರಂ ಲೋಕ ಪ್ರಸಿದ್ಧಂ ಜಗದ್ಗುರುಂ ಲೋಕ ಪ್ರಸಿದ್ಧಂ ಜಗದ್ಗುರುಂ ಭಜ ಶ್ರೀ ಶಂಕರಂ ಭಜ ಶ್ರೀ ಶಂಕರಂ ಭಜ ಶ್ರೀ ಶಂಕರಂ ಭಜ ಶ್ರೀ ಶಂಕರಂ ಭಜ ಶ್ರೀ ಶಂಕರಂ. ಜಸ್ಟ್ ಚಿಯರ್ಸ್ ಅಷ್ಟೇ ಇದೆ. ಏನು ಉದ್ದು ಕೆಟ್ಟ ಕೂತ್ಕೊಂಡು ಅದೇ ಕಾರ್ಯಕ್ರಮ ಅಲ್ಲ. ಈಗ ನಾವು ಮುಂದುವರಿಬೇಕಾಗಿದೆ. ಈಗ ನಾವು ಹೇಳೋದೇನು ಅಂತಂದ್ರೆ, ನಾನು ನನಗೆ ತಿಳಿದ ಮಟ್ಟಿಗೆ ಹಾಕಿರೋ ಪಾಯಿಂಟ್ಸ್ಗಳು ಅದು ದಿಟ್ಟವೇ ಆಗಿದೆ. ಇಲ್ಲಿ ಬಂದವರಿಗೆ ಮಾತ್ರ, ಯಾರು ಅವಾಗೆ ಬಂದು ಕೇಳ್ತಾರೋ ಅವರಿಗೆ ಹೇಳ್ಬಿಟ್ಟಿದ್ದೀನಿ. ಯಾರು ಬರಲ್ವೋ ಅವ್ರಿಗೆ ಬೇಕಷ್ಟು ಬೇರೆ ಕಾರಣ ಇರ್ಬೋದು. ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಆಸಕ್ತಿ ಇಲ್ಲದೆ ಇರ್ಬೋದು, ಮನೆಯಲ್ಲಿ ಮಾಡೋ ಕೆಲಸ ಇಲ್ಲ, ಯಾಕೆ ಹೋಗ್ತೀಯ, ಕೇಳು ಉದ್ಧಾರ ಆಗದ ಅಷ್ಟರಲ್ಲೇ ಇದೆ, ಮನೆಯಲ್ಲೇ ಇರು ಅಂತ ಆ ಥರನೂ ಹೇಳ್ಬೋದು. ಈ ತರ ಎಲ್ಲ ನಾನಾ ಕಾರಣ, ಅಥವಾ ಬರ್ತಾ ಇದ್ದಿದ್ದು ಏನೋ ಕಾರಣದಿಂದ ನಿಂತೋಗಿರ್ಬೋದು. ಅವ್ರ ಪ್ರಶ್ನೆ ಬೇಡ. ಒಟ್ಟಿನಲ್ಲಿ ಹೀಗೆ ಮಧ್ಯ ತಪ್ಪಿಸ್ಕೊಂಡ್ರು ಒಟ್ಟಿನಲ್ಲಿ ನಾವು ಇಲ್ಲಿ ಹೋಗ್ಬೋದು ಅಂತ ಬರ್ತಾ ಕೇಳ್ತಾ ಇರ್ತಾರಲ್ಲ, ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಆಯ್ತಾ? ಅವ್ರು ಯಾರು? ಅವರೆಲ್ಲ ನೀವೇ. ಸೊ ಅವ್ರ ಬಗ್ಗೆ ಹೇಳ್ತಾ ಇರೋದು ನೋಡೋಣ. ಯಾಕೆ ಜನರಲ್ಲಿ ಅನುಸಂಧಾನ ಇಲ್ಲ? ಅನುಸಂಧಾನ, ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಎಲ್ಲ ಒಂದೇ ಸಮಾನಾರ್ಥಕ ಪದಗಳು. ಈಗ ಬಾಲ್ಯ ಯೌವನ ಅಂತ ಇದೆ. ಈಗ 3 ಅವಸ್ಥೆಗಳು, 7 ಷಡವಸ್ಥೆಗಳು. ಷಡವಸ್ಥೆಗಳು ಒಂದ್ಸತಿ ಕೇಳ್ಬೇಕು ಯಾವ್ಯಾವ ಅಂತ. ಬಾಲ್ಯ ಅವಸ್ಥೆಗಳು, ಷಡ್ ಅವಸ್ಥೆಗಳು ಬೇರೆ, ಷಡ್ ವಿಕಾರಗಳು ಬೇರೆ. ಷಡವಸ್ಥೆಗಳು ಬಾಲ್ಯ, ಹುಟ್ಟಿದಾಗಲಿಂದ ನಿಂತ್ಕೊಂಡ್ಬಿಡ್ತಾರ. ಒಂದ್ಸತಿ ಇವಾಗ ಹೇಳ್ತೀನಿ, ನಕ್ಕಟ್ಕೊಳ್ಳಿ, ಯಾವತ್ತು ಬೆಳಿಬಾರ್ದು. ಬಾಲ್ಯ, ಕೌಮಾರ್ಯ, ಯೌವನ, ವಾರ್ಧಕ್ಯ, ವೃದ್ಧಾಪ್ಯ, ಮರಣ. ವೃದ್ಧಾಪ್ಯ ಅರ್ಥ ನೋಡ್ಕೊಳ್ಳಿ, ಅಥವಾ ಮುಪ್ಪು ಅಂತಾರೆ. ವೃದ್ಧಾಪ್ಯ ಅಥವಾ ಮುಪ್ಪು ಅಥವಾ ಮರಣ ಅಂತ. ಸೊ ಇವಾಗೆಲ್ಲ ಆಯಿತು. ಇವೆಲ್ಲ ಯಾವ ಹಂತದಲ್ಲಿ ಇರೋದು? ಲಾಸ್ಟ್ ಫೇಸ್ ಆತರ ಎಲ್ಲ ಹೇಳ್ಬಾರ್ದು. ನಾವೆಲ್ಲ ಆಯಿತು ಅನ್ಕೊಳ್ಳೋಣ, ವಾರ್ಧಕ್ಯದಲ್ಲಿ ಅಂತ. ವಾರ್ಧಕ್ಯ ಆಯ್ತಲ್ವಾ? ಬಾಲ್ಯ, ಕೌಮಾರ್ಯ, ಯೌವನ ಎಲ್ಲ ಆಗೋಯ್ತು. ಆದ್ರೂ ಕೂಡ ನೆನಪಿಸ್ಕೊಳ್ಳಕ್ಕೆ ಫೋಟೋ ತೆಗೆಸ್ಕೊಂಡಿದ್ರೆ ಆಲ್ಬಮ್ ಅಲ್ಲಿ ನೋಡ್ಕೋಬಹುದು. ಈಗ ವಾರ್ಧಕ್ಯದಲ್ಲಿದ್ದೀವಿ. ತೀರಾ ಅಂತ ಮುಪ್ಪಂದು ಹಣ್ಣು ಮುದುಕರು ಏನೂ ಆಗಿಲ್ಲ, ಎಲ್ಲಾದ್ರೂ ಕೂಡ ಆ ತರ ಆಗಿದೀವಾ? ಇಲ್ಲ. ಈಗ ಬರ್ತಾ ಇದ್ದೀರಾ ಅಂದ್ರೆ ವಾರ್ಧಕ್ಯ ಅನ್ಕೋಬೇಕು. ಎಷ್ಟನೇ ಸ್ಟೇಜ್ ಇದು? ಲಾಸ್ಟ್ ಪ್ರೈಸ್ ಅದರಲ್ಲಿ ಆಗಲ್ಲ, 4ನೇ ಸ್ಟೇಜ್ ಅದರಲ್ಲಿ ಇದೀವಿ ಅಂತ ಅನ್ಕೊ. ಸರಿ, ಈಗ ನೀವು ವಿಕಾರಗಳು ಏನು ಏನು 4ನೇ ಸ್ಟೇಜ್ ಅಲ್ಲಿ ಅಂತ ಅನ್ಬೇಕು. ಸರಿ, ಈಗ ನೆಕ್ಸ್ಟ್ ಹುಟ್ಟು, ಸ್ಥಿತಿ, ಬೆಳವಣಿಗೆ, ಬದಲಾವಣೆ, ಕ್ಷೀಣಿಸುವಿಕೆ, ನಾಶವಾಗುವಿಕೆ. ಈ 6 ಅವಸ್ಥೆಗಳಿಗೆ ಈ 6 ವಿಕಾರಗಳನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬಹುದು ಅಂತ. ಸೊ ಆದ್ರಿಂದ ಆದ್ರೂ ತಗೊಳ್ಳೋದು 6 ಅವಸ್ಥೆ ಇದ್ರು 3 ಮೇನ್ ಆಗಿ ತಗೋತಾರೆ. ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತ ತಗೋತಾರೆ. ಸೊ ಅದು 3 ತಗೋತಾರೆ. ಈಗ ಬಾಲ್ಯಾವಸ್ಥೆ, ಯೌವನಾವಸ್ಥೆನಲ್ಲಿ ಇದೆಲ್ಲದೂ ಕೂಡ ಕಡಿಮೆ ಇರುತ್ತೆ.
ಈಗ ಜಾಸ್ತಿ ಇರೋದು ವೃದ್ಧಾಪ್ಯದಲ್ಲಿ. 90% ಈ ವೃದ್ಧಾಪ್ಯದಲ್ಲೇನೆ, ಸಾಮಾನ್ಯ ವಾರ್ಧಕ್ಯ ವೃದ್ಧಾಪ್ಯ ಈ ನಡುವಣ ಏನು ಗ್ಯಾಪ್ ಇದೆ ಅದರಲ್ಲೇ ಜಾಸ್ತಿ ಜನ ಬರ್ತಾರೆ. ಕೆಲವರಿಗೆ ಒಂದು ಚೈಲ್ಡ್ ಪ್ರಾಡಿಜೀಸ್ ಅಂತ ಹೇಳ್ತಾರೆ, ಅದು ಸಂಸ್ಕಾರದಿಂದ ಅದೇನಾದ್ರು ಕಂಟಿನ್ಯೂ ಆದರೆ ಚಿಕ್ಕದ್ರಲ್ಲೇನೆ ಸ್ವಲ್ಪ ಈ ಥರದ್ದೆಲ್ಲ ಶುರು ಹಚ್ಕೊಂಡು ಬಾಲ್ಯದಿಂದನೇ ಬರಕ್ ಶುರು ಮಾಡಿರ್ತಾರೆ. ಇನ್ನು ಯೌವನ ಇದ್ದಾಗಂತೂ ಕೆಲವರು ಅವರಿಗೆ ಹಣ ಸಂಪಾದನೆ, ವಿದ್ಯೆ ಅದೆಲ್ಲ ಇರುತ್ತೆ, ಅದರಿಂದ ಅವ್ರು ಬರೋದು ಕಡಿಮೆ. ಆದ್ರೂ ಆ ಸಂಸ್ಕಾರ ಅನ್ನೋದು ಹೆಚ್ಚಾಗಿ ಕುತ್ಕೊಂಡಿದ್ರೆ ಅಂಥವ್ರು ಯಾರೋ ಸಮಯ ಮಾಡಿಕೊಂಡು ಇಂಥದಕ್ಕೆಲ್ಲರೂ ಕೂಡ ಬರ್ತಾರೆ. ಅದು ಸಂಸ್ಕಾರಿತ ಜನ್ಮ ಅಂತ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಲೋಕಾರೂಢಿನಲ್ಲಿ ಇದಕ್ಕೆ ಬರೋದೆಲ್ಲವೂ ವಾರ್ಧಕ್ಯ ವೃದ್ಧಾಪ್ಯದಲ್ಲಿ ನೋಡಿ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದಾರೆ. ಬಾಲ್ಯದಲ್ಲಿ ವಿದ್ಯೆ, ಯೌವನದಲ್ಲಿ ಹಣ, ವೃದ್ಧಾಪ್ಯದಲ್ಲಿ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ 90% ಈಗ ಬರ್ತಾ ಇದ್ದೀರಲ್ಲ, ಇನ್ಕ್ಲೂಡಿಂಗ್ ನಾವು ಅಂತಾನೆ ಅನ್ಕೊಳ್ಳಿ, ಪಾಪೋ ಇವ್ರೇನ್ ಜಮ್ಮತ್ ನಮ್ಮ ಮೇಲೆ ಎಲ್ಲ ಎತ್ತಾಕ್ಬಿಟ್ಟು ಅಂತ ನಾವು ಮೊದಲಿಂದನೂ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇರಲಿ, ಒಟ್ಟಿನಲ್ಲಿ ಈಗ ಬಂದಿರೋದು ತೆಕ್ಕೊಳ್ಳೋಣ ಏನು ಅಂತ ಅಂದ್ಬಿಟ್ಟು. ಇದರಲ್ಲಿ ಫಸ್ಟ್ ನೋ ಕಂಟಿನ್ಯೂಟಿ ಆಫ್ ಸ್ಪೀಕರ್, ಫಸ್ಟ್ ಪಾಯಿಂಟ್ಸ್ ಅಲ್ಲಿ ನಾನು ನೋಡ್ಕೊಳ್ಳಿ. ಇದನ್ನ ಬೇಗ ಮುಗಿಸಿ ನಾವು ಅದನ್ನು ಸ್ವಲ್ಪ ಮಾಡಬೇಕು. ಇನ್ನೊಂದು 2 ಮಂತ್ರ ಇದ್ರೆ ಇಲ್ಲಿ ಒಂದು ಘಟ್ಟ ಕ್ಲೋಸ್ ಆಗುತ್ತೆ. ಅವಾಗ ಮತ್ತೆ ಮುಂದಿನ ಇದ್ರ ಕಂಟಿನ್ಯೂಷನ್ ಅಲ್ಲೇ ಹೊಸ ಅಧ್ಯಾಯ ತಗೋಬೇಕಾಗುತ್ತೆ. ಅದಕ್ಕೆ ಸೊ ಇದು ನೋ ಕಂಟಿನ್ಯೂಟಿ ಆಫ್ ಸ್ಪೀಕರ್ ಅಂದ್ರೆ ಏನು? ಇಲ್ಲಿ ಯಾರು ವಕ್ತಾರರಿದ್ದಾರೆ ಅವ್ರದ್ದು ಕಂಟಿನ್ಯೂಟಿ ಇರೋದಿಲ್ಲ. ಅಂದ್ರೆ ಏನು? ಇವಾಗ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡೇ ಇದ್ರು, ಎಲ್ಲರೂ ಕುತ್ಕೊಂಡು ಕೇಳ್ತಾ ಇದ್ರು. ಆ ಕಂಟಿನ್ಯೂಟಿ ದಿನದಲ್ಲಿ ಯಾವುದೋ 1-2 ಗಂಟೆ ಅಲ್ಲ, ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ಸಂಜೆ ರಾತ್ರಿ ಅಭ್ಯಾಸಕ್ಕೋಸ್ಕರ ಮತ್ತೆ ಮಾರನೇ ದಿವಸ ಬೆಳಗ್ಗೆ ಈ ರೀತಿ ಕಂಟಿನ್ಯೂಸ್ ಆಗಿ ನಡೆಯೋದಲ್ಲ. ಅವರು ಅದರಲ್ಲೇ ಡ್ವೆಲ್ ಆಗಿರ್ತಿದ್ರು, ಅಂದ್ರೆ ಅದರಲ್ಲೇ ಅದ್ದಿರ್ತಿತ್ತು ಅವರು ಮನೋಬುದ್ಧಿಗಳು. ಯಾವ ರೀತಿ ಅವರ್ಸ್ ಟುಗೆದರ್ ಜಾಮೂನ ಸಕ್ಕರೆ ಪಾಕದಲ್ಲಿ ಅದ್ದಿಟ್ಟಿರ್ತೀವೋ ಆವಾಗ ಸಿಹಿ ಎಲ್ಲ ಹೀರ್ಕೊಂಡು ಹೋಲ್ ಜಾಮೂನು ಬಹಳ ಸಿಹಿಯುಕ್ತವಾಗಿರೋ ಅದೇ ರೀತಿ ಅವ್ರ ಮನೋಬುದ್ಧಿಗಳೆಲ್ಲ ಅನ್ಕೊಂಡಿರೋ. ಈಗ ಇಲ್ಲೇನಾಗಿದೆ ಅಂತಂದ್ರೆ ಕಂಟಿನ್ಯೂಟಿ ಆಫ್ ಸ್ಪೀಕರ್ ಇಲ್ಲ. ಫಾರ್ ಎಕ್ಸಾಂಪಲ್, ನಾವೇ ಇವತ್ತು ಪ್ರಸ್ತುತ ಎಣ್ಣೆ ಬಂದ್ವಿ, ಇವತ್ತು ಬಂದ್ವಿ, ಇನ್ನು ನಾವು ಇವತ್ತು ಬರೋದು ಮುಂದಿನ ತಿಂಗಳು. ಹೇಳಿದ ವಿಷಯ ಎಲ್ಲ ಮರ್ತೋಗಿರುತ್ತೆ. ಕೇಳಿದಾಗ ಮನಸ್ಸು ಬಹಳ ಮುದದಿಂದ ಅದೊಂಥರ ಏಕಾಗ್ರತೆಯಿಂದ ಕೇಳ್ಕೊಂಡಿದ್ರು ಸಂತೋಷ ಪಟ್ಟು ಇನ್ನು ಮುಂದಿನ ತಿಂಗಳ ಹೊತ್ತಿಗೆ ಆ ಗ್ಯಾಪ್ ಅಲ್ಲಿ ಅದು ಮತ್ತೆ ಸಪ್ಪೆ ಆಗಿರುತ್ತೆ. ಮತ್ತೆ ನಾವು ಬಂದಾಗ ಎಲ್ಲ ಮರ್ತೋಗಿರುತ್ತೆ. ಅದರಿಂದ ಏನು ಅನುಷ್ಠಾನ ಮಾಡಿದ್ರು? ಇವಾಗ ಕೇಳಿದ ಜೋಶು ಮತ್ತು ಮುಂದಿನ ತಿಂಗಳು ಗ್ಯಾಪ್ ಅಲ್ಲಿ ಎಲ್ಲ ಖುಷ್ ಅಂದಿದೆ. ರೈಟಾ? ನೋ ಕಂಟಿನ್ಯೂಟಿ ಆಫ್ ಸ್ಪೀಕರ್. ಅಗ್ರಿ ಆಗಲ್ಲ, ಟಿಕ್ ಮಾಡ್ಕೊ. ನೆಕ್ಸ್ಟ್, ನೋ ಕಂಟಿನ್ಯೂಟಿ ಆಫ್ ಒಂಥರ ವ್ಯವಸ್ಥಾಪಕರು. ವ್ಯವಸ್ಥಾಪಕರು ಕೂಡ ಒಬ್ಬರಿಗೆ ಕೊಡಕ್ಕಾಗಲ್ಲ. ಯಾಕೆ? ಬಿಕಾಸ್ ಜನ ಇದ್ದಾರೆ. ಒಬ್ರಿಗೆ 1 ದಿನ, ಒಬ್ರಿಗೆ 2 ದಿನ, ಒಬ್ರಿಗೆ 3 ದಿನ ಆ ವ್ಯವಸ್ಥೆ ಮಾಡ್ತಾರಲ್ಲ ಎಲ್ಲ ಕಮಿಟಿನಲ್ಲಿ. ಅವ್ರದ್ದು ಕೂಡ ಈ ತರ ಒಬ್ಬರಿಗೆ ಕೊಡುವಂತ ಕಂಟಿನ್ಯೂಟಿ ಇಲ್ಲ. ನಾವೆಲ್ಲ ಬರ್ತೀವಲ್ಲ ನಿಮ್ದಕ್ಕೆ ರೆಗ್ಯುಲರ್ ಆಗಿ ಅಂತ ಕೇಳೋದಿರಲ್ಲ. ಅವೆಲ್ಲ ಪ್ರಶ್ನೆ. ಕಂಟಿನ್ಯೂಟಿ ಅಂದ್ರೆ ಯಾವ್ದ್ರಲ್ಲಿ? ಇವಾಗ ನೋಡೋಣ. ಈಗ ಒಬ್ರದ್ದೇ ಹಾಕ್ಬಿಟ್ಟು ನೋಡೋಣ. ಅಯ್ಯೋ ಇವ್ರದ್ದೇ ದಿನ ಹೇಳ್ತಾರೆ, ನೋಡು ಯಾಕಂತಾರೆ, ಇನ್ ಯಾಕಾದ್ರು ಬೇರೆ ಡಿಗ್ರಿ ಬರೋಣ ಕೇಳ ಆಯ್ತಲ್ಲ ನೆನ್ನೆ, ಇವತ್ತೇನು ಅಂತ ಅವ್ರದ್ದು ಕಂಟಿನ್ಯೂಟಿ ಇರೋದಿಲ್ಲ. ಯಾಕೆಂತಂದ್ರೆ ಒಬ್ರದ್ದೇ ಕೇಳ್ಬೇಕಲ್ಲ ಒಂಥರ ಉದಾಸೀನ ಮನಸ್ಸು. ಆಮೇಲೆ ಇವಾಗ ಬೇರೆ ಬೇರೆಯವ್ರದ್ದಿದ್ರೆ ಏನು ಮಾಡೋಣ? ಒಬ್ರದ್ದೇ ಇದೆ ಬೋರ್ಡ್ ಅಂತ ಬರ್ತಲೇ ಇರೋದು, ಬೇರೆ ಬೇರೆಯವ್ರಿಗೆ ಹಾಕ್ತಾರೆ ಏನು ಮಾಡೋಣ? ಆವಾಗ ಏನಾಗುತ್ತೆ? ಬಿಡಿಸಲ್ಲ ಅವರಿಗೆ. ಅವಾಗ ಸೆಲೆಕ್ಟಿವ್ ಆಗಿ ಬರ್ತೀವಿ. ನಾವು ಇಂಥವ್ರದ್ದು ಹೋಗ್ತೀವಿ, ಇಂಥವ್ರದ್ದು ಅವರು ಸಪ್ಪೆ, ಇವ್ರದ್ದು ಗೋಡ್, ಇವ್ರದ್ದು ಎಕ್ಸಲೆಂಟ್. ಈ ರೀತಿ ಎಲ್ಲ ಟೀಚರ್ ತರ ಗ್ರೇಡ್ ಕೊಟ್ಕೊಂಡು ಆ ತರ ಎಲ್ಲ ಬರ್ತಾರೆ. ಸರಿನಾ? ಇದನ್ನುವೆ ಅದು ಸರಿ. ಓಕೆ. ನೆಕ್ಸ್ಟ್, ಕೇಳುವಾಗ ಏನಾಗಿರುತ್ತೆ? ಬಾಡಿ ಪ್ರೆಸೆಂಟ್ ಆಗಿರುತ್ತೆ, ಆಮೇಲೆ ಮೈಂಡ್ ಪ್ರೆಸೆಂಟ್ ಆಗಿರುತ್ತೆ. ಎಲ್ಲ ಎರಡು ಕೂತ್ಕೊಂಡು ನಾನು ನಿದ್ದೆ ಮಾಡ್ಬೇಡಿ, ಅಕ್ಕಲಿಂದ ನೋಡ್ಬೇಡಿ, ಫೋನ್ನ ಸೈಲೆಂಟ್ ಮಾಡೋದಾಕಿ ಎಲ್ಲ ಹೇಳ್ತಿರ್ತೀನಿ. ಪಾಪ ಎಲ್ಲಾ ಮಾಡಿರ್ತಾರೆ, ಕಣ್ ಬಿಟ್ಕೊಂಡು ನೋಡ್ತಾನೆ ಇರ್ತಾರೆ. ಆದ್ರೆ ಮನುಷ್ಯನು ಗೊತ್ತೇ ಇರೋದಿಲ್ಲ. ಈ ವಿಷಯಕ್ಕೆ ಮಾತ್ರ ಬಾಡಿ ಮೈಂಡ್ ಅಲರ್ಟ್ ಆಗಿದೆ ನನಗೆ ಅನಿಸ್ತಾನೆ. ಏಕೆಂದ್ರೆ ಇದನ್ನೆಲ್ಲ ತತ್ವಬದ್ಧವಾಗಿದ್ದು ನಡೆಯುತ್ತೆ. ಬೇರೆ ಲೌಕಿಕ ವಿಷಯ ಅಲ್ವಾ, ಅದಕ್ಕೆ ಈಗ ಬಾಡಿ ಮೈಂಡ್ ನಡೆಯುತ್ತದೆ. ಸರಿ, ಇದಾಯ್ತಲ್ಲ. ಈಗ ಕೇಳುವಾಗ
ಏಕಾಗ್ರತೆನೇ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಯಾವಾಗಲೂ ಕೂಡ. ಆವಾಗ ಏನಾಗುತ್ತೆ, ಕಾನ್ಸಂಟ್ರೇಷನ್ ಇಲ್ಲ ಅಂತ ಅಂದ್ಮೇಲೆ ಗ್ರಹಣ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಏನಂತೆ ಅದು ಏನು ಇಲ್ಲ ಹೋಗ್ಬಿಡುತ್ತೆ. ಯಾವಾಗ ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ ಆವಾಗ ಧಾರಣೆ ಮಾಡೋ ಶಕ್ತಿ, ಧಾರಣೆ ಮಾಡಿದ್ರೆ ಧರಿಸ್ಕೊಳ್ಳೋದು ಅಂದ್ರೆ ಕೇಳಿದ್ದನ್ನ ನಾವು ಅದನ್ನ ಜೀರ್ಣಿಸ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು. ಧಾರಣಾ ಶಕ್ತಿ ಇದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಬರೋದಿಲ್ಲ. ಯಾವಾಗ ಧಾರಣಾ ಶಕ್ತಿ ಇಲ್ಲ ಆವಾಗ ಮನನ ಮಾಡೋದು, ಏನೋ ಹೇಳಿದ್ರಪ್ಪ ಬಿಟ್ಟಪ್ಪ ನಾನೇ ತಲೆ ಕೆಡಿಸ್ಕೊಳ್ಳಿ, ಅರ್ಥ ಆಗಲಿಲ್ಲ ಅಷ್ಟೇನೆ, ಆವಾಗ ಕೂತಾಗ ಅರ್ಥ ಆಗಲಿಲ್ಲ, ಇನ್ನು ಇವಾಗೆಲ್ಲ ಜ್ಞಾಪಿಸ್ಕೊತಾ ಇದೆ ಅರ್ಥ ಆಗತ್ತ ಬಿಟ್ಟಾಗ ಸರಿ ಮಾಡೋದನ್ನು ಇಲ್ಲ. ಆಮೇಲೆ ಅನುಸಂಧಾನ, ಇದು ಹೇಳಿದ್ರೆ ಫಾಲೋ ಮಾಡೋಣ ಅಂತ ಅನ್ಕೊಂಡ್ರೆ ನಾಲ್ಕನೇ ಬರ್ತದಲ್ಲ, ಸರಿ ಸರಿ ಈ ರೀತಿ ಬಂದಿದ್ದು ಏನಕ್ಕೆ ಬಿಟ್ಟ ವಿಷಯನ ಬಿಟ್ಟಾಗುತ್ತೆ. ನೋ ಏಕಾಗ್ರತೆ, ನೋ ಗ್ರಹಣ ಶಕ್ತಿ, ನೋ ಧಾರಣ ಶಕ್ತಿ, ನೋ ಮನನ, ನೋ ಅನುಸಂಧಾನ, ಎಲ್ಲ ಸುಮ್ಮನೆ ಬಂದಿದ್ದಾರೆ. ಆಯ್ತಾ? ಸರಿ, ಹಾಗಾದ್ರೆ ಯಾಕೆ ಬರ್ಬೇಕು? ಯಾಕೆ ಬರ್ಬೇಕು ಅನ್ಸುತ್ತೆ ಅಂದ್ರೆ 1 hour ರೆಸ್ಟ್, 1 hour ರೆಸ್ಟ್ಗೋಸ್ಕರ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಅಯ್ಯೋ ಅಯ್ಯೋ ಓಡಾಡಿ ಒಂಚೂರು ಕುತ್ಕೊಂಡು ಕುರ್ಸೋತಿರ್ಲಿಲ್ಲ ಗೊತ್ತಾ, ಚೆನ್ನಾಗಿದೆ ಅಗಲವಾಗಿ ಚೇರು, ಅಗಲ ಕಡೆ ತೋರ್ಸಿದಂತ ಕುತ್ಕೊಂಡ್ರೆ ಉತ್ಸಪ್ಪ ಅಂತ ಅನ್ಕೊಂಡು ಹಾಗೇ ಒಂದು ನಿದ್ದೆ ಹೋಗಿ ಬೇರೆ ಯಾರು ಏನೋ ಹೇಳೋದೇನೋ, ನಾನು ಹೇಳೋದು ಅನ್ಕೊಂಡು ಹೋಗ್ತಾ ಇದ್ದೀನಿ, ಕೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು ಅನ್ಕೊಂಡಿರ್ಬೋದು. ನಾನಂತೂ ಬಿಟ್ಟಿನ, ನಾನಂತೂ ತುಂಬಾ ಅಬ್ಸರ್ವ್ ಮಾಡ್ತಿರ್ತೀನಿ, ನಿದ್ದೆ ಬಂದ್ರೆ ಎಷ್ಟು ಬೈಕೊಂಡಿರ್ತೀರೋ ಏನೋ, ನನಗೆ ಹೇಳ್ಬಿಡೋಲ್ಲ ಏನೋ ಬಂತಪ್ಪ ನಮ್ಮ ವಯಸ್ಸೇನು, ಈ ಹುಡುಗಿ ಏನ್ ಹೇಳೋದು ಅಂತ ಅನ್ಕೊಂಡಿರ್ತೀರ. ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ವಿಷಯ ಬೇಕು, ವಿಷಯನ ಚೆನ್ನಾಗಿ ಕೇಳಿ. ನಾವು ಸ್ಕೂಲಿಗೆ ಬಂದಿದ್ದೀವಿ, ನೀವು ಬಂದಿದ್ದೀರಾ, ಅವರು ಕೂಡ ಈ ತರ ವ್ಯವಸ್ಥೆ ಮಾಡಿದ್ದಾರೆ, ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಹೇಳೋದು ನಿದ್ದೆ ಮಾಡ್ಬೇಡಿ ಅಂತ ಅಂದ್ಬೇಡ, ಅದ್ರಲ್ಲೇ ತಪ್ಪಿಗೇನು ಎಂತದು ಇಲ್ಲ. ಉಳಿದಿರೋ ಬಿಟ್ಟಿರೋ ನಾನೇ ಹೇಳ್ತೀನಿ, ಸೊ ಅದ್ರಲ್ಲೇ ಏನು ತಪ್ಪಿಲ್ಲ ನಿದ್ದೆ ಅಂತ. ಆಮೇಲೆ ಇನ್ನು ಕೆಲವರು ಈ ತರ ಎಲ್ಲ ಮಾಡಿದ್ದೀರಾ ಒಪ್ಪಳಿ ಅಷ್ಟೇನೆ. ಆಮೇಲೆ ಇನ್ನು ಕೆಲವರು ಫ್ರೆಂಡ್ಸ್ ಸಿಗ್ತಾರಲ್ಲ, ಮೀಟ್ ಆಗಲ್ಲ, ಎಲ್ಲೂ ಮನೆ ಸೇರ್ಕೊಂಡು ಹೊರಗಡೆ ಹೋಗೇ ಇಲ್ಲ, ಮನೆಗಳಿಗಂತೂ ಹೋಗಕ್ ಆಗಲ್ಲ, ಇಲ್ಲಿ ಬರ್ತಾರೆ ಒಬ್ರು ಮೀಟ್ ಮಾಡ್ಬೋದು, ಫ್ರೆಂಡ್ಸು ಆಯ್ತು ಸರಿ ನೆಕ್ಸ್ಟ್ ಅದಕ್ಕೋಸ್ಕರ ಬರ್ತಾರೆ. ಆಮೇಲೆ ಅಟೆಂಡ್ ಮಾಡಿದ್ವಿ ಅವ್ರ ಪ್ರೋಗ್ರಾಮ್ ಏನು ಹೇಳ್ಕೊಡ್ಕೆ, ಏನ್ ಗೊತ್ತಾ ನಾವೇನ್ ಸುಮ್ಮನೆ ಬಿಡ್ಲಿಲ್ಲಪ್ಪ, ಒಂದು ಅಟೆಂಡ್ ಮಾಡಿದ್ವಿ, ಕೇಳಿರೋದು ಗ್ರಹಣ ಶಕ್ತಿ ಅವೆಲ್ಲ ಬಿಟ್ಬಿಡಿ, ಅವೆಲ್ಲ ಲೆಕ್ಕಕ್ಕಿಲ್ಲ, ಮೊದಲು ಅಟೆಂಡ್ ಮಾಡಿದ್ವಿ ನಾವು ಕೂಡ ಅಂತ. ಅದಕ್ಕಷ್ಟೇ ಆಯ್ತು. ಏನ್ ಕೆಲವರಿಗೆ ಈ ತರ ಬಂದ್ಬಿಡುತ್ತೆ, ಏನ್ ಕೇಳಿ ಏನ್ ಪ್ರಯೋಜನ, ವಯಸ್ಸಾಯ್ತು, ಮುಂದಿನ ಜನ್ಮ ಅನ್ನೋದೇ ಇದ್ದಿದ್ರೆ ಇದೆಲ್ಲ ಚಿಕ್ಕ ವಯಸ್ಸಲ್ಲೇ ಆ ದೇವರು ಅನುಗ್ರಹಿಸ್ಲಿ, ಏನಾಗತ್ತೆ, ದೇವ್ರು ಇದನ್ನೇ ಹೇಳ್ತಾನೆ, ಆದ್ರೆ ಅವಳೇ ಎಲ್ಲ ನೋಡ್ಕೋತಾನೆ, ಅವಳೇ ಎಲ್ಲಾದರೂ ಕೂಡ ಮಾಡಿಸ್ತಾನೆ. ಒಟ್ಟಲ್ಲಿ ನಾನೊಂದು ದೇವರು ನಂಬಿಕೆ ಭಾರ ಹಾಕ್ಬಿಟ್ಟಿದ್ದೀನಪ್ಪ ಅಂತ ಎಷ್ಟು ಒಂಥರ ಸಂತೋಷದಿಂದ ನಗುಮುಖದಿಂದ ಹೆಮ್ಮೆಯಿಂದ ಹೇಳ್ಕೊತಾರೆ. ಇನ್ನೊಬ್ರ ಹಾಕ್ಬಿಟ್ಟಿದ್ದೀನಿ, ಸದ್ಯಕ್ಕೆ ಮನೆ ತಾಪತ್ರಯ ಇದೆ, ಸಮಸ್ಯೆ ಬಗೆಹರಿದ್ರೆ ಸಾಕು, ಮೋಕ್ಷ ದೀಕ್ಷ ಎಲ್ಲ ಆಮೇಲೆ ಯಾರಿಗ್ ಬೇಕು ಅದನ್ನ ಕಟ್ಕೊಂಡು ಈಗ ಹೋದ್ರೆ ಸಾಕು, ಮನೆಯಲ್ಲಿ ಮತ್ತೆ ಶುರುವಾಗುತ್ತೆ ಅಂತ ಈ ರೀತಿಯ ಧೋರಣಯುಕ್ತ, ತಿರಸ್ಕಾರಯುಕ್ತ, ಉದಾಸೀನ ಭಾವಯುಕ್ತ ಮಾತುಗಳನ್ನೇ ಜನಗಳು ಆಡೋದು ಜಾಸ್ತಿ. ಇದಕ್ಕೆ ನೀವು ಬರ್ತಲ್ಲ ನಾವು ಬರ್ತಲ್ಲ ಅಂತ ಇಟ್ಕೊಳ್ಳಿ, ಆದ್ರೆ ಒಂದ್ ಸ್ವಲ್ಪ ಯಾರ್ಯಾರು ಒಂದ್ ಮೆಟ್ಲು ಹತ್ತಿದ್ದಾರೆ ಅನ್ನೋದನ್ನು ನೋಡ್ಬೇಕು. ಎಲ್ಲಾನು ಆತರ ಅನ್ನಕ್ಕಾಗೋದಿಲ್ಲ ಅಲ್ವಾ. ಕೆಲವರು ಕೇಳ್ತಾರೆ ಅವತ್ತಿಂದ ಅವತ್ತಿಗೆ, ಇವಾಗ ಊಟ ಮಾಡ್ತೀವಲ್ಲ ಆತರ ಅವತ್ತಿಂದ ಅವತ್ತಿಗೆ ತಾನೇ ಏನ್ ಯಾರಾದ್ರೂ ಇವತ್ತೇ ತಿನ್ನಕ್ಕಾಗತ್ತ, ಅಥವಾ ನೆನ್ನೆ ಊಟ ಮಾಡಿಲ್ಲ ಅಂತ ನೆನ್ನೆಗೂ ಇವತ್ತು ತಿನ್ನಕ್ಕಾಗತ್ತ? ಇಲ್ಲ. ಕೆಲವರು ಅವತ್ತಿಂದ ಅವತ್ತಿಗೆ ಕೇಳ್ತಾರೆ, ಊಟ ಮಾಡಿದಾರ, ಏನು ತಿನ್ನು, ಜೀರ್ಣಿಸುವ, ವಿಸರ್ಜಿಸು, ಹಾಗೆ ಕೇಳು, ಆನಂದಿಸು, ಮಾತು ಬಿಡು, ಅಷ್ಟೇ. ನಾನೊಂದು ಹಾಡು ಹೇಳಿದ್ದೆ ಅಲ್ವಾ, ಎಂಥ ಅಜ್ಞಾನವಯ್ಯ ಈ ಜನರಿಗೆ ಅಂತ, ಅದನ್ನ ಎಷ್ಟು ಚೆನ್ನಾಗಿ ಹೇಳಿದೆ. ಕೇಳಿ ವಿಷಯ ಮತ್ತೆ ಮನೆಗೆ ಮತ್ತೆ ಇವಾಗ ತುಂಬಾ ಚೆನ್ನಾಗಿದೆ, ಇನ್ನೊಂದ್ಸತಿ ಮತ್ತೆ ಹೇಳ್ಬೇಕು ಆಯ್ತಾ. ಅದೇ ಒಟ್ಟಲ್ಲಿ ಈ ತರ ಅಂತ ಹೇಳ್ತಾರೆ. ಇದೆಲ್ಲ ನಿಜನೋ ಸುಳ್ಳು, ಇನ್ನು ಹೇಳ್ತಾ ಹೋದ್ರೆ ಎಷ್ಟು ಇದೆ,
ಟಾಪಿಕ್ ಗಿಂತ ಇದು ಎಷ್ಟು ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳೋದಲ್ಲ ನೀವು. ಒಟ್ಟಲ್ಲಿ ಈ ತರ ಎಲ್ಲ ಮಾಡ್ತಾರೆ. ಆದ್ರೆ ಇಲ್ಲಿ ಒಟ್ಟಾಗಿರೋ ಕೆಲವರಿದ್ದಾರೆ ವಿಷಯಗಳನ್ನ ನಾವು ಬಹಳ ಆಸಕ್ತ ಭಾವದಿಂದ ಗ್ರಹಿಸೋಣ. ಎಷ್ಟೋ ವಿಷಯಗಳು ನಮಗೆ ಪುಸ್ತಕಗಳನ್ನು ಕೊಂಡ್ಕೊಂಡು ಓದಕ್ಕಾಗಲ್ಲ. ಎಷ್ಟೋ ಜನ ಪುಸ್ತಕಗಳನ್ನು ಕೊಂಡ್ಕೊಂಡ್ರು ಕೂಡ ಅದನ್ನ ಓದಕ್ ಸಮಯ ಸಿಗಲಿಲ್ಲ. ಅಕಸ್ಮಾತ್ ಓದಕ್ ಸಮಯ ಸಿಕ್ಕರು ಪುಸ್ತಕ ಕೊಂಡ್ಕೊಂಡಿದ್ದಾರೆ, ಓದಕ್ ಸಮಯ ಸಿಗತ್ತೆ, ಓದಿದ್ರೆ ಅರ್ಥ ಆಗಲಿಲ್ಲ, ಆಮೇಲೆ ಅದು ಅಷ್ಟಕ್ಕಷ್ಟೇ ಆಗೋಗ್ಬಿಡುತ್ತೆ. ಸೊ ಅದರಿಂದ ಇಲ್ಲಿ ಬಂದು ಈ ರೀತಿ ಫೇಸ್ ಟು ಫೇಸ್ ಆಮ್ನೆ ಸಾಮ್ನೆ ಕೂತ್ಕೊಂಡು ಶ್ರವಣಿಸಿದಾಗ ವಕ್ತಾರರು ಹೇಳತಕ್ಕಂತಹ ಆ ಒಂದು ಹೃದಯಾಂತರಾಳದಿಂದ ಬರತಕ್ಕಂತಹ ಮನಗಳನ್ನು ಮುಟ್ಟಿ ತಟ್ಟಿ ಎಬ್ಬಿಸತಕ್ಕಂತಹ ಮಾತುಗಳು ನಮ್ಮಲ್ಲೂ ಕಿಚ್ಚೆಬ್ಬಿಸಿ ನಾವು ಈ ರೀತಿ ಮಾಡೋಣ, ಇದನ್ನು ಕೇಳೋಣ, ಜ್ಞಾಪಕ ಇಟ್ಕೊಳ್ಳೋಣ. ಓಹೋ ಆಗ ವಿಷಯ ಇಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಎಷ್ಟೋ ಅಜ್ಞಾನ ಇರುತ್ತೆ, ಆ ವಿಜ್ಞಾನದ ದೋಷಗಳೆಲ್ಲ ನಿವಾರಣೆ ಆಗುತ್ತೆ, ಬಹಳ ಹೆಲ್ಪ್ಫುಲ್ ಆಗತ್ತೆ. ಅಂಥ ಜನರು ಇದ್ದಾರೆ. ಮತ್ತೆ ತಮ್ಮ ಜೀವನದಲ್ಲೂ ಕೂಡ ಕೆಲವು ಮಾರ್ಪಾಟುಗಳನ್ನ ಮಾಡ್ಕೋತಾರೆ. ಮನಸ್ಸು ಬುದ್ಧಿಗಳನ್ನ ಸ್ಥಿಮಿತದಲ್ಲಿ ಇಟ್ಕೋಬೇಕು, ಒಳ್ಳೊಳ್ಳೆ ಯೋಚನೆಗಳನ್ನೇ ಮಾಡ್ಬೇಕು. ಯಾರ ಹತ್ರ ಯಾವ ಸಮಯದಲ್ಲಿ ಎಷ್ಟು ಮಾತಾಡ್ಬೇಕು, ಎಷ್ಟು ಮಾತಾಡಬಾರ್ದು, ವಾಸ್ತವಿಕತೆ ಏನು ಅನ್ನೋದನ್ನ ತಿಳ್ಕೊಂಡು ತುಟಿ ಎರಡು ಮಾಡಬಾರ್ದು, ಭಗವಂತನೆಡೆ ಬೆಟ್ ಮಾಡಿ ತೋರಿಸಬಾರ್ದು, ಹಾಗೆ ಬೇರೆ ಜನರಿಗೂ ನಿಮ್ಮಿಂದನೇ ಆಗಿ ತೋರಿಸಬಾರ್ದು. ಇದೆಲ್ಲವನ್ನ ಜನ್ಮಾಂತರದ ಕರ್ಮಫಲ. ನಾನು ಇದನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂತ ವಿವೇಕಾತ್ಮ ಬುದ್ಧಿಯನ್ನು ಕಳ್ಕೊಂಡು ಮೇಲೆ ಇರೋದನ್ನು ಕೂಡ ಕೆಲವು ತಕ್ಕ ಮಟ್ಟಿಗೆ ಟು ಸಮ್ ಎಕ್ಸ್ಟೆಂಟ್ ಪರ್ಸೆಂಟೇಜ್ ಇದ್ದೇ ಇದ್ದಾರೆ. ಅದು ಸರಿ ತಾನೇ ಇಷ್ಟ ಹೇಳಿದ್ದು. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ. ಸರಿ, ಇದು ಗಟ್ಟಾಯ್ತು. ಇವಾಗ ಇನ್ನು ನಾವು ಮುಂದಿನ ಒಂದು ಎರಡು ಮಂತ್ರಗಳನ್ನ ನಾವು ನೋಡ್ಬೇಕಾಗಿದೆ. ಯಾವುದು ನೋಡೋಣ. ನಿನ್ನೆ ನಾವು ಸಗುಣೋಪಾಸನೆಯನ್ನ ನಾವು ಹೇಳಿದ್ದೀವಿ. ಸಗುಣೋಪಾಸನೆಯಿಂದಲೂ ಕೂಡ ಅನುಭವವನ್ನು ಪಡೆದು ಬ್ರಹ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಬಹುದು ಅಂತ ಅಂತಾರೆ. ಆದರೆ ಸಗುಣೋಪಾಸನೆಯಲ್ಲಿ ಒಂದು ವಿಗ್ರಹ ಮೂರ್ತಿ ಇರುತ್ತೆ, ನಮ್ಮ ಚಿತ್ತವೆಲ್ಲ ಅಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಆದರೆ ಸುಮ್ಮನೆ ದೇವರನ್ನು ನೋಡ್ಕೊಂಡು ಏನೋ ಮುಕ್ತಿ ಭಾವದಿಂದ ಪೂಜೆ ಮಾಡ್ತೀವಿ, ಅರಿಶಿನ ಕುಂಕುಮ ಏರಿಸ್ತೀವಿ, ಹೂವೇರಿಸ್ತೀವಿ ಅಂದ್ರೆ ಅದಷ್ಟೇ ಅಲ್ಲ. ಅದು ಕೇವಲ ಒಂದು ನಮ್ಮ ವ್ಯಕ್ತಿತ್ವದ ಭಾವುಕತೆಯ ಒಂದು ಅಂಶ ಅಂತ ಹೇಳಿದೀನಿ. ಅದರಲ್ಲಿ ಮನಸ್ಸಿನ ಭಾವುಕತೆಯ ಜೊತೆಗೆ ಬುದ್ಧಿಯ ಜ್ಞಾನವೂ ಕೂಡ ಬೆರಿಬೇಕು. ಆ ರೀತಿ ಸಮ್ಮಿಳಿತವಾದಾಗ ಮಾತ್ರ ಭಕ್ತಿಯ ರಸ ಲಾಭಾರಸದಂತೆ ಹರಿಯತ್ತೆ. ಇದು ಮುಂಚೆ ನಾವು ಆ ದೇವತಾ ಮೂರ್ತಿಯ ಗುಣಲೀಲೆ ಮಹಿಮೆಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಆವಾಗಲೇ ಮನಸ್ಸು ಅದರಲ್ಲಿ ನೆಲೆಗೊಳ್ಳಲು ಸಾಧ್ಯ ಅಂತ ಹೇಳಿದೀನಿ. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ದೇವರಿಗೆ ಪೂಜೆ ಮಾಡ್ಬೇಕು ಬೆಳಗ್ಗೆ ಅಂತ ಹೇಳಿದ್ರೆ ಅವೆಲ್ಲ ಏನು ನಮಗೆ ವರ್ಕೌಟ್ ಆಗಲ್ಲ. ಜಾಸ್ತಿ ವರ್ಕೌಟ್ ಆಗಲ್ಲ ಅಂದ್ರೆ ಅನುಗ್ರಹ ಸಿಗೋದಿಲ್ಲ. ಮಾಡಿ ನೋಡಿ ಅಷ್ಟೇ ಆಗತ್ತೆ. ನಿನ್ನೆ ನಾನು ಈ ತರ ಬಹಳ ಕೇವಲವಾಗಿ ಕೇವಲ ಅನ್ನಕ್ಕೆ ಎರಡು ಅರ್ಥ ಇದೆ ಅಂತ ಹೇಳಿದೀನಿ. ಕೇವಲ ಅಂದ್ರೆ ಆಫ್ಟ್ರಾಲ್ ಕ್ಷುಲ್ಲಕ. ಅದೇ ಇನ್ನೊಂದು ಅರ್ಥ ಕೇವಲ ಅಂತಂದ್ರೆ ಒನ್ ಅಂಡ್ ಓನ್ಲಿ ಒನ್ ಸುಪ್ರೀಂ ಮೋಸ್ಟ್ ಅಂತ ಹೇಳಿದೀನಿ. ಸೊ ಆದ್ದರಿಂದ ಕ್ಷುಲ್ಲಕ ಭಾವನೆ ಬಿಡಬೇಕು. ಅದರಿಂದ ಈ ಗುಣಲೀಲೆ ಮಹಿಮೆ ಅಂತ ಹೇಳಿದರೆ ಇವತ್ತು ಶುಕ್ರವಾರ ಅಲ್ಲ, ಲಲಿತೆ ಆಗ್ಬೋದು, ಕೃಷ್ಣ ಆಗ್ಬೋದು, ಒಂದು ಇದ್ರ ಬಗ್ಗೆನೇನೆ ನಾಟಕದಲ್ಲಿ ಒಂದು ಸ್ವರಚಿತ ಗೀತೆ ಇದೆ. ನಾವು ಹೇಳೋದೆಲ್ಲ ಎಲ್ಲ 2 minutes ಅಷ್ಟೇ. ಲಲಿತೆ ಗುಣಾಲೀಲೆ ಸ್ವಭಾವ ಪ್ರಭಾವ ರಹಸ್ಯ ಚಾರಿತ್ರ್ಯ ಮಹಿಮೆ ಸೌಂದರ್ಯ ಅದ್ಭುತವಾಸದೃಶವಾಸದಳವು ಅಪಾರವು ಆಪ್ಯಾಯನವು ಆನಂದಪ್ರದವು ಬಣ್ಣಿಸಲೇನು ನಾನು ಬಣ್ಣಿಸಲೇನು ನಾನು
ಸ್ತ್ರೀಯರು ಸುಜ್ಞಾನ ನೀಡಿ ತುಳದೋಡಿ ಅನುಗ್ರಹಿಸುತ್ತಾಯೇ. ಎನ್ನರಿಗೆಯನ್ನು ಮನೆಗೊಂಡು ಉದ್ಧರಿಸಿ ಸಲಹೆನ್ನೆನುತ್ತಾಯೇ. ಉದ್ಧರಿಸಿ ಸಲಹೆನ್ನೆನುತ್ತಾಯೇ. ಉದ್ಧರಿಸಿ ಸಲಹೆನ್ನೆನುತ್ತಾಯೇ. ಓಂ ಶ್ರೀ ಲಲಿತಾಯ ನಮಃ. ಓಂ ಶ್ರೀ ಲಲಿತಾಯ ನಮಃ. ಓಂ ಶ್ರೀ ಲಲಿತಾಯ ನಮಃ. ಓಂ ಶ್ರೀ ಲಲಿತಾಯ ನಮಃ. ಆ ಲಲಿತರು ಸ್ವರಚಿತ ನಾಟರ ಇದೆಲ್ಲ ನೀವು ಗೊತ್ತಿರ್ಬೋದಿರಲ್ಲ. ಝಮ್ ಝಮ್ ಅಂತ ಅವಳ ಗುಣ, ಲೀಲೆ, ಸ್ವಭಾವ, ಚರಿತ್ರೆ ಅವಂದ ಎಷ್ಟು ಅದ್ಭುತವಾಗಿದೆ. ನಮ್ಗೆ ಅದು ವರ್ಣಿಸೋದಕ್ಕೆ ಸಾಧ್ಯ. ಬಣ್ಣಿಸೋದ್ರೆ ವರ್ಣಿಸೋದು ಏನು ಸುಜ್ಞಾನ ಕೊಟ್ಟು ನಮ್ಮನ್ನು ಉದ್ಧರಿಸಿ ಕಾಪಾಡಮ್ಮ ತಾಯಿ ನೀವು ತಿಳ್ಕೊಳ್ಬೇಕಾದ್ರೆ. ಈ ರೀತಿ ಪ್ರತಿಯೊಂದು ದೇವಾನುದೇವತೆಯ ಒಂದು ಏನು ಹೇಳಿದೆ ಗುಣ, ಲೀಲೆ, ಸ್ವಭಾವ ತಿಳ್ಕೊಂಡ್ರೆ ಆವಾಗ ನಮ್ಮ ಮನಸ್ಸು ಅದರಲ್ಲಿ ಹೋಗುತ್ತೆ, ನೆಡುತ್ತೆ. ಆವಾಗ ಅದರಿಂದ ನಮಗೆ ಅನುಗ್ರಹ ಸಿಕ್ಕೇ ಸಿಗತ್ತೆ. ಮತ್ತೆ ನಂಬಿಕೆ ದೃಢಾತ್ಮಕವಾದಾಗ ವಿಶ್ವಾಸಕ್ಕೆ ತಿರುಗತ್ತೆ. ಸತ್ಯವಾಗಿರತಕ್ಕಂತಹ ಮಾತು. ಅದರಿಂದ ನಾವು ಯಾವುದನ್ನೇ ಮಾಡಲಿ ಸ್ವಲ್ಪ ಒಂದು ಶ್ರದ್ಧಾತ್ಮಕ ನಂಬಿಕೆ, ವಿಶ್ವಾಸ ಇಟ್ಕೊಂಡು ಮಾಡೋಣ ಅಂತ ನಾನು ಹೇಳ್ತಾರೆ. ಸೊ ಇವಾಗ ಮುಂದಿನ ಮಂತ್ರಕ್ಕೆ ನಾವು ಹೋಗೋಣ. ಏನು ಅಂತಂದ್ಬಿಟ್ಟು ನಾವು ಹೇಳ್ತಾ ಬಂದ್ವಿ. ಸಗುಣೋಪಾಸನೆಯಲ್ಲಿ ಯಾವ ಅನುಭವವಾಗುತ್ತೆ ಅದೇ ಅನುಭವವು ನಿರ್ಗುಣೋಪಾಸನೆ ಅಂದ್ರೆ ಅವಿನಾಶಿಯಾದ ಅವಿಕಾರಿಯಾದ ನಿರ್ಗುಣೋಪಾಸನೆಯ ಅನುಭವದಲ್ಲಿಯೇ ಕೊನೆ ಕಾಣುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಈ ಮಂತ್ರ ಇದೆ. ಸ ಬ್ರಹ್ಮ ಸ ಶಿವ ಸೇಂದ್ರಃ ಸೋಕ್ಷರ ಪರಮಸ್ವರಾಟ್ ಸ ಏವ ವಿಷ್ಣು ಸ ಪ್ರಾಣಃ ಸ ಕಾಲೋ ಸ ಚಂದ್ರಮಃ. ಸ ಬ್ರಹ್ಮ ಸ ಶಿವ ಸೇಂದ್ರಃ ಸೋಕ್ಷರ ಪರಮಸ್ವರಾಟ್ ಸ ಏವ ವಿಷ್ಣು ಸ ಪ್ರಾಣಃ ಸ ಕಾಲೋ ಸ ಚಂದ್ರಮಃ. ಅವನೇ ಬ್ರಹ್ಮ, ಅವನೇ ಶಿವ, ಅವನೇ ಇಂದ್ರ, ಅವನೇ ನಾಶರಹಿತ, ಅವನೇ ಸ್ವಯಂ ಪ್ರಭೆಯುಳ್ಳ, ಅವನೇ ವಿಷ್ಣು, ಅವನೇ ಪ್ರಾಣ, ಅವನೇ ಕಾಲನು, ಅವನೇ ಅಗ್ನಿ, ಅವನೇ ಚಂದ್ರನು ಅಂತ ಈ ರೀತಿ ಎಲ್ಲರೂ ಕೂಡ ಹೇಳಿದ. ಅಂದ್ರೆ ನಾವಿವಾಗ ಈಶ್ವರನ ವಿಗ್ರಹ ಇಟ್ಕೊಂಡು ಉಮಾ ಸಹಾಯಂ ಪರಮೇಶ್ವರಂ ಪ್ರಭು ಪ್ರಶಾಂತಂ ಅಂತ ಎಲ್ಲ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಅದನ್ನ ಇಟ್ಕೊಂಡು ನಾವು ಮಾಡ್ತಾನೆ ಇದೀವಿ ಅಂತ ಅನ್ಕೊಳ್ಳೋಣ. ಆಗ ನಮ್ಗೆ ಏನ್ ಭಾಸವಾಗುತ್ತೆ ಅಂದ್ರೆ ಅವನೇ ವಿಷ್ಣು, ಇಂದ್ರ, ಅವನೇ ರುದ್ರ, ಅವನೇ ಕಾಲ, ಅವನೇ ಯಮ, ಅವನೇ ಚಂದ್ರ ಅಂತ ಈ ರೀತಿ ಭಾಸವಾಗುತ್ತೆ ಅಂತ. ಈಗ ಆದಿತ್ಯ ಹೃದಯ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಆದಿತ್ಯ ಹೃದಯ ಅಗಸ್ತ್ಯರು ರಾಮನಿಗೆ ಅದರಲ್ಲಿ ನೀನು ಸೂರ್ಯೋಪಾಸನೆಯನ್ನು ಮಾಡು. ಸೂರ್ಯೋಪಾಸನೆಯನ್ನು ಮಾಡಿದ್ರೆ ನಿನಗೆ ಆಂತರಿಕವಾಗಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಅದರಿಂದ ನೀನು ರಾವಣನ ಸಂಹಾರ ಮಾಡಕ್ಕೆ ಸಹಾಯ ಆಗುತ್ತೆ ಅಂತ ಅವರು ಆದಿತ್ಯ ಹೃದಯ ಒಂದು ಮೋಸ್ಟ್ ಪವರ್ಫುಲ್ ಅಂದ್ರೆ ಒಂದು 30 ಶ್ಲೋಕ ಇದೆ. ಅದರಲ್ಲಿ 32 ಲಾಸ್ಟಿಗೆ ಒಂದು 31 ಬರುತ್ತೆ. ನಮ್ದೀಗ ಭಕ್ತಿ ಸುಧಾರಣೆ 31 ಇದೆ. ಸೊ ಅದರಲ್ಲಿ ಸ ಬ್ರಹ್ಮ ಸ ವಿಷ್ಣು ಸ ಶಿವ ಸ್ಕಂಧ ಪ್ರಜಾಪತಿ ಮಹೇಂದ್ರೋ ಧನದತ್ವಾರ ಯಮಃ ಸೋಮೋಪ್ಯಪಾಂಪತಿ ಅಂತ ಬರುತ್ತೆ. ಅಂದ್ರೆ ಸೂರ್ಯ ದೇವನೇ ಇಂದ್ರ, ಯಮ, ಮಹೇಂದ್ರ, ಅವರೇ ಚಂದ್ರಮ, ಯಮ, ಕುಬೇರ, ಬ್ರಹ್ಮ, ವಿಷ್ಣು, ಶಿವ ಎಲ್ಲ ಸೂರ್ಯನೇ. ಅಲ್ಲಿ ಸೂರ್ಯ ಯಾರು? ಸೂರ್ಯನಾರಾಯಣ. ಈ ಸೂರ್ಯನಾರಾಯಣ ಅನ್ನೋದೇನು? ಅದೊಂದು ಚಿಚ್ಚಕ್ತಿ. ಚಿಚ್ಚಕ್ತಿ ಅಂದ್ರೆ ಪರಬ್ರಹ್ಮ ಸ್ವರೂಪಿ. ಪರಬ್ರಹ್ಮ ಸ್ವರೂಪಿ ಅಂತಂದ್ರೆ ಅದೊಂದು ತತ್ವ, ಅದೊಂದು ಬೆಳಕು, ಆನಂದ ಅಂತ. ಆ ಒಂದು ನಿರಾಕಾರ ರೂಪವಾದ ಆನಂದವೇ ಸಾಕಾರ ರೂಪದಲ್ಲಿ ಸೂರ್ಯನಾಗಿ ಸೂರ್ಯನಾರಾಯಣ ಅನ್ನಿಸ್ಕೊಂಡು ಅದರಲ್ಲಿ ಒಂದು ಆ
ಆ ಒಂದು ಬೆಳಕಿದೆಯಲ್ಲ ಅದರ ಮೂರ್ತ ಒಂದು ಚಿಚ್ಚಕ್ತಿ, ಒಂದು ಸೂರ್ಯಮಂಡಲ, ಒಂದು ಇನ್ನೊಂದು ಹೊರಗಡೆ ಪಸರಿಸ್ತಕ್ಕಂತಹ ಕಿರಣಗಳಿಂದ ಬೆಳಗುಳ್ಳತಕ್ಕಂಥದ್ದು. ಈ ರೀತಿ ಹಂತಗಳಿದೆ. ಅದೇಂತ ಹೇಳ್ತಾರೆ ಅಲ್ಲಿಗೆ ಸಕಲ ಗ್ರಹ ಬಲ ನೀನೆ ಸರಸಿ ಸಾಕ್ಷಾನ ಹಾಡಿದೆಯಲ್ಲ ಸಿಂಹಾಡಿದಲ್ಲಿ ಅದನ್ನ ನೀವು ಜ್ಞಾಪಿಸ್ಕೊಂಡ್ರಾಗ್ಲಿ ಎಲ್ಲವನ್ನು ಕೂಡ ಅದೇ ಅಂತ. ಇವಾಗ ಇದರಲ್ಲಿ ಏನು ಬರ್ತಾ ಇದೆ ಎಲ್ಲ ಒಂದರಿಂದಲೇ ದ್ವಿತ್ವ, ಬಹುತ್ವ, ಅನೇಕತ್ವ, ವೈವಿಧ್ಯತೆ, ಏಕತ್ವದಿಂದ ವೈವಿಧ್ಯತೆ ಎಲ್ಲವೂ ಏಕತ್ವದಲ್ಲಿ ಲೀನತೆ. ಅಷ್ಟೇ ಈ ತತ್ವ ತಿಳ್ಕೊಂಡ್ಬಿಟ್ರೆ ನಮ್ಗೆ ಭೇದ ಭಾವ ಬರದೇ ಇಲ್ಲ. ಯಾವ ದೇವರಾದ್ರೇನು ನಮ್ಗೇನು ಭೇದ ಭಾವ ಇಲ್ಲ ಅಂತ ಅಲ್ಲಿಗೆ ಬರ್ಬೇಕು. ಇಲ್ಲಿ ಸಗುಣೋಪಾಸನೆಯ ಅನುಭವ ನಿರ್ಗುಣೋಪಾಸನೆಯ ಅನುಭವದಲ್ಲೇ ಲೀನವಾಗತ್ತೆ ಅಂತ ಹೇಳಿದ್ದೀನಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಮಾಡ್ಸಕ್ ಬಂದೇನು ಅಂತಂದ್ರೆ ಇಲ್ಲಿ ಈ ದೀಪ ಕಾಣಿಸ್ತಾ ಇದೆ. ಈ ದೀಪ ಏನಾಗಿದೆ, ಇಷ್ಟು ಹತ್ರದಿಂದ ಇಷ್ಟು ಬೆಳೆದು ಇದು ಇಷ್ಟು ದೊಡ್ಡದಾಗಿದೆ. ನಾವು ದೂರ ಹೋಗ್ತಾ 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 ನೋಡು ಇವ್ರು ಹೇಳಿದ್ದೇನು ಅಂದ್ರೆ ಅದು ಎಲ್ಲಿ ಅದ್ರಿಂದ ಹಿಟ್ಟು ಬರಲ್ಲ ಕೂಲಾಗಿರುತ್ತೆ ಅಂತ ನನ್ಗೆ ಎರಡೂ ಹಾಕ್ಬೇಡಿ, ಅದು ಹಳೇದಿತ್ತಲ್ಲ ಅದಾಕಿ ವೈಟ್ ಕಲರ್